ಆದಷ್ಟು ಬೇಗ ಕಲ್ಯಾಣ ಪ್ರಾಪ್ತಿ ಆಗಂಗಿದ್ರೆ ಬಲಕ್ಕೆ ಕೊಡು, ಇಲ್ಲ ನಿಧಾನ ಅಂದ್ರೆ ಎಡಕೊಡ್ತಾಯೇ. ದೋಷ ಪರಿಹಾರ ಆಗಿದ್ರೆ ಒಳ್ಳೇದಾಗಿದ್ರೆ ಬಲ್ಕೊಡ್ತಾಯೇ. ಸರ್ಪದೋಷ ಪರಿಹಾರ ಮಾಡ್ಕೊಳ್ಳಿ ಆಗುತ್ತೆ. ಸರ್ವಮಾಂಗಲ್ಯೇ ಶಿವೆ ಸರ್ವಪ್ರಸಾದಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಕ್ಷೇತ್ರ ಒಂದು ಪುಟ್ಟ ಗ್ರಾಮದಲ್ಲಿ ನೆಲೆಸಿರುವಂಥ ಭದ್ರಕಾಳಿ ಸಮೇತವಾಗಿ ಶ್ರೀಚಕ್ರ ಸಮೇತವಾಗಿ ಮುಖಂಡೇಶ್ವರ ಸಮೇತವಾಗಿ ನೆಲೆಸಿರುವಂಥ ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ಶಿವಶಕ್ತಿ ಮಿಲನಾಗಿರುವಂಥ ಒಂದು ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ಅಮ್ಮನವರ ಶಕ್ತಿ ಮತ್ತು ಶಿವನ ಶಕ್ತಿ ಬಹಳಷ್ಟು ಅದ್ಭುತವಾಗಿರುವಂಥ ಒಂದು ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು. ಈ ಕ್ಷೇತ್ರದಲ್ಲಿ ವಿಶೇಷತೆ ಮತ್ತು ಅಮ್ಮನವರ ಒಂದು ಸಂಕಲ್ಪ, ಅಮ್ಮನವರ ಒಂದು ಪವಾಡ ಅಂತ ಹೇಳ್ತಂದ್ರೆ ಒಂದು ದಿನ ಸಾಲಲ್ಲ. ಯಾಕಂದರೆ ಅಮ್ಮನವರಿಗೆ ಅದ್ಭುತವಾದ ಶಕ್ತಿ ಇರುವಂಥದ್ದು. ಸಾಲಿಗ್ರಾಮದಲ್ಲಿ ಮಾಡಿರುವಂಥ ಅಮ್ಮನವರ ಒಂದು ಶಿಲೆ ಮತ್ತೆ ಇಲ್ಲೇ ಸಿಕ್ಕಿರುವಂಥ ಶಿವಲಿಂಗನ ಸಹ ಅಮ್ಮನ ಗರ್ಭದ ಗುಡಿಯಲ್ಲಿ ಅಮ್ಮನ ಮುಂಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ ಒಂದೇ ಜಾಗದಲ್ಲಿ ತಂದೆ ತಾಯಿ ನೋಡುವಂಥ ಒಂದು ಒಳ್ಳೆ ಅವಕಾಶ ನಿಮಗೆ. ಯಾಕಂದ್ರೆ ಸಾಮಾನ್ಯವಾಗಿ ಬಲಭಾಗದಲ್ಲಿ ಶಿವನನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ, ಇಲ್ಲಾಂದ್ರೆ ಆ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆದರೆ ಈ ಕ್ಷೇತ್ರದಲ್ಲಿ ಆ ಶಿವನ ಮತ್ತೆ ಅಮ್ಮನವರ ಮುಂದೆ ಸ್ಥಾಪನೆ ಮಾಡಿರುವಂಥದ್ದು ವಿಶೇಷ. ಶ್ರೀಚಕ್ರ ಸಮೇತ ಶಿವ ಶಕ್ತಿ ಇರುವಂಥ ಜಾಗದಲ್ಲಿ ಬಹಳಷ್ಟು ಶಕ್ತಿ ಇರುವಂಥದ್ದು ಈ ಕ್ಷೇತ್ರದಲ್ಲಿ. ಜಮೀನು ವಿಚಾರಕ್ಕೆ ಬಂದಿದ್ದಾರೆ, ಯಾವ್ದೋ ಡಾಕ್ಯುಮೆಂಟ್ ಹಾಕ್ಬೇಕಂತ ನಿಧಾನ ಆಗ್ತಿದೆ ಅಂತೆ, ಅದು ಮಾಡ್ಕೊಡಂಗಿದ್ರೆ ಬಲ ಕೊಟ್ಟು ಇಲ್ಲಿ ಎಡ್ಕೊಡು ನಿಂತ್ಕೊಳ್ತಾರೆ. ಇವ್ರ ಗಾಡಿಗೆ ಕೆಲಸ ನಡೀತಾ ಇಲ್ಲಂತೆ, ನಿಮ್ಗೆ ಬಂದವ್ರೆ, ಆದಷ್ಟು ಬೇಗ ಆಗುತ್ತೆ ನಂಗಿದ್ರೆ ಬಲ ಕೊಡೊಂದೇ ತೀರ್ಮಾನ ಇಲ್ಲ ಎಡ್ಕೊಡ್ತಾಯೇ. ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ ಪವಾಡಗಳಂತಂದಾಗ ಬರುವಂತ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡಿ ಅವರವರ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹಾರ ಮಾಡಿ ಅವರು ಏನು ಸಮಸ್ಯೆಯಿಂದ ಕ್ಷೇತ್ರಕ್ಕೆ ಬಂದು ಆರಕೆಯನ್ನ ಸಲ್ಲಿಸುತ್ತಾರೋ ಅದನ್ನು ಅತಿ ಶೀಘ್ರದಲ್ಲಿ ಅತಿ ವೇಗದಲ್ಲಿ ಅಮ್ಮನವರ ಒಂದು ಅನುಗ್ರಹ ಆಗುವಂಥದ್ದು ಖಚಿತ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಏನು ಸಮಸ್ಯೆಯಿಂದ ಕ್ಷೇತ್ರಕ್ಕೆ ಯಾಕಂದ್ರೆ ಸಾಮಾನ್ಯವಾಗಿ ಬರುವವರ ಮನುಷ್ಯನಿಗೆ ಬರುವಂತ ಸಮಸ್ಯೆಗಳೇ. ಹುಟ್ಟದಿಂದ ನಾವು ಹೋಗುವವರೆಗೂ ಪ್ರತಿಯೊಂದರಲ್ಲಿ ಸಮಸ್ಯೆ ಬರ್ತದೆ. ವ್ಯವಹಾರದಲ್ಲಿ ಸಮಸ್ಯೆ, ಮನೆಯಲ್ಲಿ ಸಮಸ್ಯೆ, ದಾಂಪತ್ಯದಲ್ಲಿ ಸಮಸ್ಯೆ, ಹಣಕಾಸುಗಳಲ್ಲಿ ಸಮಸ್ಯೆ, ಮತ್ತೆ ಶತ್ರುಗಳ ಬಾಧೆ, ಮತ್ತೆ ಮದುವೆ ವಿಚಾರ, ಮಕ್ಕಳ ವಿಚಾರ, ಮಾಟ ಮಂತ್ರಗಳು, ಈ ತರ ಹಲವಾರು ಸಮಸ್ಯೆಗಳು ಬರ್ತದೆ ಮನುಷ್ಯನ ಜೀವನದಲ್ಲಿ. ಆ ಸಮಸ್ಯೆಗಳಿಗೆ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ಏನು ಹರಕೆ ಇರ್ತದೆ ಅದನ್ನು ಸಲ್ಲಿಸಿ 5 ವಾರ ಅಮ್ಮನವರಿಗೆ ಸೇವೆ ಮಾಡಿದ್ರೆ ಖಚಿತವಾಗಿ ಖಚಿತವಾಗಿ ನಿಮಗೆ ಫಲ ಕೊಡುವಂಥದ್ದು ಬಹಳಷ್ಟು ವಿಶೇಷ ಕ್ಷೇತ್ರದಲ್ಲಿ. ಬಿಸ್ನೆಸ್ ಮಾಡ್ತಿದಾರಂತೆ, ಅದರಲ್ಲಿ ಇಂಪ್ರೂವ್ಮೆಂಟ್ ಆಗೋಂಗಿದ್ರೆ ಆಶೀರ್ವಾದ ಮಾಡಿ ಬಲಕ್ಕೆ ಕೊಡು, ಇಲ್ಲ ನಿಧಾನ ಆಗಿದ್ರೆ ಎಡ್ಕೊಡ್ತಾಯೇ. ನೀನ್ ನಂಬಿ ಬಂದವನೇ ಅವ್ರ ಪ್ರಸಾದ ಕೊಡ್ಬೇಕು ನೀನು.
आकर्षया देवतस्या सकल दृष्टिदोष निवारणाय दुष्टजनानां दुष्टग्रहदोष निवारणाय स्वाहा कां ह्रीं पुरस्परा